ಅವರು ಮಾತಾಡಿದ್ದಾರೆ ಅನ್ನೋದಕ್ಕಿಂತ ಮಾತಾಡ್ಸ್ಬಿಟ್ರು ಎಲ್ಲ ಸೇರ್ಕೊಂಡು. ಅದೇ ಹೇಳೋದಲ್ಲ ಸಿ, ನಾನು ನಿಮ್ಮನ್ನೆಲ್ಲ ಯಾರನ್ನೂ ಹೊರತುಪಡಿಸಿ ನಾನೇನು ಆ ಥರ ಒಂದು ಖುಷಿಯಾದ ಸಂಭ್ರಮನೇ ಆಗಲ್ವಾ. ಬಟ್ ಹೆಂಗಂದ್ರೆ ಒಂದು ಸಿನಿಮಾ ಥರ ನಾವು ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ವಿಷಯಗಳು ಹೇಳಬೇಕು ಎಷ್ಟು ಹೇಳಬಾರ್ದು ಅನ್ನೋದು ನಾವು ಒಂದು ತಡೆದು ಇಟ್ಕೊಂಡಿರ್ತೀವಿ. ಇದು ಹಾಗೆ ಆಗಿದೆ ಅಷ್ಟೇ ನನ್ನ ಲೈಫಲ್ಲಿ. ಹೇಳಬೇಕು ಅನ್ಸ್ಕೋಬೇಕು ಅಂತ ತುಂಬ ಆಸೆ ನನಗೂ ಇದೆ. ಸ್ವಲ್ಪ ಕಾಲಾವಕಾಶ ತಗೋತಾ ಇದ್ದೀನಿ ಅಷ್ಟೇ. ಕರೆಕ್ಟ್ ಆಗಿದೆ ಒಂದು ವೇದಿಕೆಯಲ್ಲಿ ಕರೆಕ್ಟಾಗಿ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಸ್ವಲ್ಪ ಸೈಲೆಂಟ್ ಆಗಿದ್ದೀನಿ. ನಾನೇನು ಡಿನೈ ಮಾಡ್ತಿಲ್ಲ, ಬಟ್ ಸೈಲೆಂಟ್ ಆಗಿದ್ದೀನಿ. ತುಂಬ ವೆರಿ ಶಾರ್ಟ್ ಟೈಮಲ್ಲಿ, ತುಂಬ ವರ್ಷ ವೆರಿ ಶಾರ್ಟ್ ಟೈಮ್. ಮುಂಚೆನೇ ಆಗಿತ್ತಮ್ಮ, ಎಲ್ಲ ತಯಾರಿಗಳು ಮುಂಚೆನೇ ಆಗಿತ್ತು. ಸೊ ಕಾರಣಾಂತರಗಳಿಂದ ಸ್ವಲ್ಪ ನಾನು ಹೋಲ್ಡ್ ಮಾಡಿದ್ದೀನಿ. ಸೊ ಹೇಳ್ತೀನಿ, ವೆರಿ ಶಾರ್ಟ್ಲಿ ಹೇಳ್ತೀನಿ. ಏನ್ ಗೊತ್ತಾ, ಕ್ವಶನ್ ಕೇಳಿದ್ರೆ ಪರವಾಗಿಲ್ಲ, ನೀವು ಸ್ಟೇಟ್ಮೆಂಟ್ ಕೂಡ ಥ್ಯಾಂಕ್ ಯು ಹೇಳಿದ್ರೆ ಸಾಕದು ಫಿಕ್ಸ್ ಆಗೋ ಅಂತಾನೆ ಆಗತ್ತೆ. ಬಟ್ ಎನಿವೇ ಥ್ಯಾಂಕ್ ಯು. ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಅಥವಾ ನಾನೇನೋ ಮುಚ್ಚು ಮರೆ ಮಾಡೋಂಥದ್ದು ಏನು ಇರಲಿಲ್ಲ ಇಲ್ಲಿ. ಬಟ್ ಸಿಚುವೇಶನ್ಸ್ಗಳೆಲ್ಲ ಹಂಗಿದ್ದಕ್ಕೋಸ್ಕರ ನಾನು ಅಲ್ಲ, ಅದಕ್ಕೆ ಖಂಡಿತವಾಗ್ಲೂ ಇನ್ನೊಂದ್ಸತಿ ನಾನು ಆರಾಮಾಗಿ ಕುತ್ಕೊಂಡು ಡೀಟೇಲ್ಡ್ ಆಗಿ ಎಲ್ಲರಿಗೂ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಬಟ್ ಫಾರ್ ನೌ ಒಂದು ವೆರಿ ಶಾರ್ಟ್ಲಿ ಒಂದು ವಿತ್ ಡೇಟ್ ನಾನು ಹೇಳ್ತೀನಿ. ಅಲ್ಲ, ಪರಿಚಯ ಆಗಿದ್ದು ನಮ್ಗೆ ಹಂಗೇನೆ, ಯಾಕಂತಂದ್ರೆ ಅಲ್ಲಿಂದ ಏನು ಖಂಡಿತವಾಗ್ಲೂ ಇಲ್ಲ. ಅವಾಗ ತಮಾಷೆಗೆ ಅದನ್ನ ಶುರು ಮಾಡಿದೆ. ಬಟ್ ಅದಾದ್ಮೇಲೆ ಏನೂ ಇರಲಿಲ್ಲ. ತುಂಬಾ ರೀಸೆಂಟ್ ಆಗಿ ಮಿಕ್ಕಿದ್ರ ಡೆವಲಪ್ಮೆಂಟ್ಸ್ ಆಗಿದೆ. ಇಟ್ ಇಸ್ ನಾಟ್ ಹಂಗೆ ಅನ್ಕೊಂತಾರ ಆ ಥರದ್ದು ಏನಲ್ಲ.